ಕೊಡಗು ಜಿಲ್ಲೆ ಪೊನ್ನಂಪೇಟೆ ಜನತೆಗೂ ಹುಲಿಗಳಿಗೂ ಅದೇನ್ ಸಂಬಂಧನೋ ಗೊತ್ತಿಲ್ಲ. ಪ್ರತಿ ವರ್ಷ ಈ ಭಾಗದ ಜನರನ್ನ ವ್ಯಾಘ್ರಗಳು ಇನ್ನಿಲ್ಲದಂತೆ ಕಾಡ್ತಾ ಇದ್ದಾವೆ. ಮಳೆಗಾಲ ಮುಗಿತಾ ಇದ್ದ ಹಾಗೇನೆ ಮತ್ತೆ ಈ ಹುಲಿಗಳು ಗ್ರಾಮಗಳಿಗೆ ಎಂಟ್ರಿ ಕೊಡ್ತಾ ಇದ್ದಾವೆ. ಕೊಡಗು ಜಿಲ್ಲೆಯಲ್ಲಿ ಹುಲಿಗಳ ಹಾವಳಿ ಮತ್ತೆ ಆರಂಭವಾಗಿದೆ. ಅದರಲ್ಲೂ ಪೊನ್ನಂಪೇಟೆ ತಾಲೂಕಿನಲ್ಲಿ ಹುಲಿಗಳ ಹಾವಳಿ ಹೆಚ್ಚಾಗಿರುವಂಥದ್ದು. ಪೊನ್ನಂಪೇಟೆ ತಾಲೂಕಿನಲ್ಲಿ ವ್ಯಾಘ್ರ ಉಪಟಳ. ಹುಲಿಗಳ ಸೆರೆಗೆ ಗ್ರಾಮಸ್ಥರ ಒಕ್ಕೊರಲಿನ ಆಗ್ರಹ. ಕೊಡಗು ಜಿಲ್ಲೆಯಲ್ಲಿ ಮಳೆಗಾಲ ಮುಗಿತಾ ಇದ್ದಂತೆ ಹುಲಿಗಳು ಕಾಡಿನಿಂದ ನಾಡಿಗೆ ಎಂಟ್ರಿ ಕೊಡ್ತಾ ಇವೆ. ಪೊನ್ನಂಪೇಟೆ ತಾಲೂಕಿನ ಜನರು ಆತಂಕದಲ್ಲೇ ಕಾಲವನ್ನು ಕಳೀತಾ ಇದ್ದಾರೆ. ಮಳೆ ಬಿಡು ನೀಡುತ್ತಾ ಇದ್ದಂತೆ ಅಲ್ಲಲ್ಲಿ ಕಾಣಿಸಿಕೊಳ್ಳುವಂತಹ ವ್ಯಾಘ್ರಗಳು ಜಾನುವಾರುಗಳನ್ನು ಬಲಿ ಪಡಿತಾ ಇವೆ. ಅರಣ್ಯ ಇಲಾಖೆ ಪರಿಹಾರವನ್ನು ನೀಡಿ ಕೈ ತೊಳೆದುಕೊಳ್ಳುತ್ತಾ ಇದೆ. ಹುಲಿ ಹಾವಳಿಗೆ ಬ್ರೇಕ್ ಹಾಕಲು ಯಾವುದೇ ಶಾಶ್ವತ ಕ್ರಮ ತೆಗೆದುಕೊಂಡಿಲ್ಲ. ಅದಕ್ಕೆ ಸರಿಯಾದಂಥ ಕ್ರಮ ಜರುಗಿಸಬೇಕು. ಇವಾಗ ನದಿ ಭಾಗದಲ್ಲಿ ಮೊದಲಿನ ಕಾಲದಲ್ಲಿ ಕಾಡಿರೋದು ಈಗ ಒತ್ತುವರಿಯಾಗಿದೆ. ಈ ಕಾಡನ್ನ ಇದ್ದಿದೆ ಅಂದರೆ ಅದು ಬಂದು ಹೋಗೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅದರಿಂದ ಅದು ಈ ಕಾಡು ಕಾಣದೆ ಅದು ತೋಟಗಳಿಗೆ ಬರುವಂಥದ್ದು ಆಗ್ತದೆ. ಆದರೆ ಅದಕ್ಕೆ ಕ್ರಮ ಜರುಗಿಸಲಿಕ್ಕೆ ಕೂಡ ನಾವು ಇವತ್ತು ಆಲೋಚನೆಗಳನ್ನು ಮಾಡ್ತಾಯಿದ್ದೀವಿ. ಖಂಡಿತವಾಗಿ ಸ್ಥಳೀಯರ ಹೆಚ್ಚು ಪಾತ್ರ ಇರ್ತದೆ ಅದರಲ್ಲಿ. ಅವರೆಲ್ಲರೂ ಕೂಡ ಸಹಕರಿಸಿದರೆ ಈ ಹುಲಿಗಳು ತೋಟಗಳಿಗೆ ಬರದಂಥ ರೀತಿಯಲ್ಲಿ ನಾವು ಕಾಡು ಪ್ರದೇಶವನ್ನು ನಿರ್ಮಾಣ ಮಾಡಬೇಕಾಗುತ್ತೆ. ಹುಲಿಗಳ ದಾಳಿಗೆ ಹೆದರಿ ಕಾರ್ಮಿಕರು ಕೆಲಸಕ್ಕೆ ಹೋಗಲ್ಲ. ವಿದ್ಯಾರ್ಥಿಗಳು ಶಾಲೆಗೆ ಹೋಗೋಕ್ಕೂ ಕೂಡ ಭಯಪಡ್ತಾ ಇದ್ದಾರೆ. ಕಳೆದ 5 ವರ್ಷಗಳಿಂದ ಹುಲಿಗಳು ನಿರಂತರ ಅಟ್ಟಹಾಸವನ್ನು ನಡೆಸ್ತಾನೇ ಇವೆ. ವೈಜ್ಞಾನಿಕವಾಗಿ ಹುಲಿ ಸೆರೆ ಕಾರ್ಯಾಚರಣೆ ನಡೆಸಬೇಕು ಅನ್ನೋ ಕೂಗು ಜೋರಾಗಿದೆ. ಅತ್ಯುತ್ತಮ ಸಲಕರಣೆಗಳನ್ನ ಬಳಸ್ತಕ್ಕಂಥ ವಿಚಾರ ಮತ್ತು ತಂತ್ರಜ್ಞಾನವನ್ನು ಬಳಸ್ತಕ್ಕಂಥ ವಿಚಾರ ಏನಿದೆ, ಇದರಲ್ಲಿ ಈಗಾಗಲೇ ಅವರು ನಮಗೆ ಅತ್ಯುತ್ತಮ ಸಲಕರಣೆಗಳನ್ನು, ಅತಿ ಹೆಚ್ಚು ಸಿಬ್ಬಂದಿಗಳನ್ನು ಮತ್ತು ನುರಿತ ಮಾವುತರನ್ನು ಮತ್ತು ಕಾವಾಡಿಗಳನ್ನು, ಆನೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಈಗ ತಂತ್ರಜ್ಞಾನದ ಬಳಕೆಯ ವಿಚಾರವೂ ಕೂಡ ಅವರು ಈಗಾಗಲೇ ಬಂದು ಮಾರ್ಗದರ್ಶನ ಕೊಟ್ಟು ಹೋಗಿದ್ದಾರೆ. ತಂತ್ರಜ್ಞಾನದ ಬಳಕೆ ಈ ಹುಲಿ ಸಂಚಾರ ಏನಿದೆ ಅದಕ್ಕೆ ತಂತ್ರಜ್ಞಾನದ ಬಳಕೆ ಅತಿ ಹೆಚ್ಚು ಆಗಬೇಕು ಅಂತ ಹೇಳ್ತಕ್ಕಂಥದ್ದು. ಜಾನುವಾರುಗಳ ರುಚಿ ಕಂಡಿರುವಂತಹ ವ್ಯಾಘ್ರ ಗ್ರಾಮಕ್ಕೆ ಲಗ್ಗೆಡ್ತಾ ಇವೆ. ಹುಲಿ ಆತಂಕದ ನಡುವೆ ಜನರು ಜೀವನ ಸಾಗಿಸಬೇಕಾದ ಅನಿವಾರ್ಯತೆ ಇದೆ. ಹುಲಿ ವ್ಯಾಘ್ರನ ಅಟ್ಟಹಾಸವನ್ನು ತಪ್ಪಿಸಲು ಸರ್ಕಾರ ಶಾಶ್ವತ ಪರಿಹಾರ ಕ್ರಮವನ್ನು ತೆಗೆದುಕೊಳ್ಬೇಕಂತ ಹೇಳಿ ಆ ಭಾಗದ ಜನತೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆ ಪೊನ್ನಂಪೇಟೆ ಜನತೆಗೂ ಹುಲಿಗಳಿಗೂ ಅದೇನ್ ಸಂಬಂಧನೋ ಗೊತ್ತಿಲ್ಲ. ಪ್ರತಿ ವರ್ಷ ಈ ಭಾಗದ ಜನರನ್ನ ವ್ಯಾಘ್ರಗಳು ಇನ್ನಿಲ್ಲದಂತೆ ಕಾಡ್ತಾ ಇದ್ದಾವೆ. ಮಳೆಗಾಲ ಮುಗಿತಾ ಇದ್ದ ಹಾಗೇನೆ ಮತ್ತೆ ಈ ಹುಲಿಗಳು ಗ್ರಾಮಗಳಿಗೆ ಎಂಟ್ರಿ ಕೊಡ್ತಾ ಇದ್ದಾವೆ. ಕೊಡಗು ಜಿಲ್ಲೆಯಲ್ಲಿ ಹುಲಿಗಳ ಹಾವಳಿ ಮತ್ತೆ ಆರಂಭವಾಗಿದೆ. ಅದರಲ್ಲೂ ಪೊನ್ನಂಪೇಟೆ ತಾಲೂಕಿನಲ್ಲಿ ಹುಲಿಗಳ ಹಾವಳಿ ಹೆಚ್ಚಾಗಿರುವಂಥದ್ದು. ಪೊನ್ನಂಪೇಟೆ ತಾಲೂಕಿನಲ್ಲಿ ವ್ಯಾಘ್ರ ಉಪಟಳ. ಹುಲಿಗಳ ಸೆರೆಗೆ ಗ್ರಾಮಸ್ಥರ ಒಕ್ಕೊರಲಿನ ಆಗ್ರಹ. ಕೊಡಗು ಜಿಲ್ಲೆಯಲ್ಲಿ ಮಳೆಗಾಲ ಮುಗಿತಾ ಇದ್ದಂತೆ ಹುಲಿಗಳು ಕಾಡಿನಿಂದ ನಾಡಿಗೆ ಎಂಟ್ರಿ ಕೊಡ್ತಾ ಇವೆ. ಪೊನ್ನಂಪೇಟೆ ತಾಲೂಕಿನ ಜನರು ಆತಂಕದಲ್ಲೇ ಕಾಲವನ್ನು ಕಳೀತಾ ಇದ್ದಾರೆ. ಮಳೆ ಬಿಡು ನೀಡುತ್ತಾ ಇದ್ದಂತೆ ಅಲ್ಲಲ್ಲಿ ಕಾಣಿಸಿಕೊಳ್ಳುವಂತಹ ವ್ಯಾಘ್ರಗಳು ಜಾನುವಾರುಗಳನ್ನು ಬಲಿ ಪಡಿತಾ ಇವೆ. ಅರಣ್ಯ ಇಲಾಖೆ ಪರಿಹಾರವನ್ನು ನೀಡಿ ಕೈ ತೊಳೆದುಕೊಳ್ಳುತ್ತಾ ಇದೆ. ಹುಲಿ ಹಾವಳಿಗೆ ಬ್ರೇಕ್ ಹಾಕಲು ಯಾವುದೇ ಶಾಶ್ವತ ಕ್ರಮ ತೆಗೆದುಕೊಂಡಿಲ್ಲ. ಅದಕ್ಕೆ ಸರಿಯಾದಂಥ ಕ್ರಮ ಜರುಗಿಸಬೇಕು. ಇವಾಗ ನದಿ ಭಾಗದಲ್ಲಿ ಮೊದಲಿನ ಕಾಲದಲ್ಲಿ ಕಾಡಿರೋದು ಈಗ ಒತ್ತುವರಿಯಾಗಿದೆ. ಈ ಕಾಡನ್ನ ಇದ್ದಿದೆ ಅಂದರೆ ಅದು ಬಂದು ಹೋಗೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅದರಿಂದ ಅದು ಈ ಕಾಡು ಕಾಣದೆ ಅದು ತೋಟಗಳಿಗೆ ಬರುವಂಥದ್ದು ಆಗ್ತದೆ. ಆದರೆ ಅದಕ್ಕೆ ಕ್ರಮ ಜರುಗಿಸಲಿಕ್ಕೆ ಕೂಡ ನಾವು ಇವತ್ತು ಆಲೋಚನೆಗಳನ್ನು ಮಾಡ್ತಾಯಿದ್ದೀವಿ. ಖಂಡಿತವಾಗಿ ಸ್ಥಳೀಯರ ಹೆಚ್ಚು ಪಾತ್ರ ಇರ್ತದೆ ಅದರಲ್ಲಿ. ಅವರೆಲ್ಲರೂ ಕೂಡ ಸಹಕರಿಸಿದರೆ ಈ ಹುಲಿಗಳು ತೋಟಗಳಿಗೆ ಬರದಂಥ ರೀತಿಯಲ್ಲಿ ನಾವು ಕಾಡು ಪ್ರದೇಶವನ್ನು ನಿರ್ಮಾಣ ಮಾಡಬೇಕಾಗುತ್ತೆ. ಹುಲಿಗಳ ದಾಳಿಗೆ ಹೆದರಿ ಕಾರ್ಮಿಕರು ಕೆಲಸಕ್ಕೆ ಹೋಗಲ್ಲ. ವಿದ್ಯಾರ್ಥಿಗಳು ಶಾಲೆಗೆ ಹೋಗೋಕ್ಕೂ ಕೂಡ ಭಯಪಡ್ತಾ ಇದ್ದಾರೆ. ಕಳೆದ 5 ವರ್ಷಗಳಿಂದ ಹುಲಿಗಳು ನಿರಂತರ ಅಟ್ಟಹಾಸವನ್ನು ನಡೆಸ್ತಾನೇ ಇವೆ. ವೈಜ್ಞಾನಿಕವಾಗಿ ಹುಲಿ ಸೆರೆ ಕಾರ್ಯಾಚರಣೆ ನಡೆಸಬೇಕು ಅನ್ನೋ ಕೂಗು ಜೋರಾಗಿದೆ. ಅತ್ಯುತ್ತಮ ಸಲಕರಣೆಗಳನ್ನ ಬಳಸ್ತಕ್ಕಂಥ ವಿಚಾರ ಮತ್ತು ತಂತ್ರಜ್ಞಾನವನ್ನು ಬಳಸ್ತಕ್ಕಂಥ ವಿಚಾರ ಏನಿದೆ, ಇದರಲ್ಲಿ ಈಗಾಗಲೇ ಅವರು ನಮಗೆ ಅತ್ಯುತ್ತಮ ಸಲಕರಣೆಗಳನ್ನು, ಅತಿ ಹೆಚ್ಚು ಸಿಬ್ಬಂದಿಗಳನ್ನು ಮತ್ತು ನುರಿತ ಮಾವುತರನ್ನು ಮತ್ತು ಕಾವಾಡಿಗಳನ್ನು, ಆನೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಈಗ ತಂತ್ರಜ್ಞಾನದ ಬಳಕೆಯ ವಿಚಾರವೂ ಕೂಡ ಅವರು ಈಗಾಗಲೇ ಬಂದು ಮಾರ್ಗದರ್ಶನ ಕೊಟ್ಟು ಹೋಗಿದ್ದಾರೆ. ತಂತ್ರಜ್ಞಾನದ ಬಳಕೆ ಈ ಹುಲಿ ಸಂಚಾರ ಏನಿದೆ ಅದಕ್ಕೆ ತಂತ್ರಜ್ಞಾನದ ಬಳಕೆ ಅತಿ ಹೆಚ್ಚು ಆಗಬೇಕು ಅಂತ ಹೇಳ್ತಕ್ಕಂಥದ್ದು. ಜಾನುವಾರುಗಳ ರುಚಿ ಕಂಡಿರುವಂತಹ ವ್ಯಾಘ್ರ ಗ್ರಾಮಕ್ಕೆ ಲಗ್ಗೆಡ್ತಾ ಇವೆ. ಹುಲಿ ಆತಂಕದ ನಡುವೆ ಜನರು ಜೀವನ ಸಾಗಿಸಬೇಕಾದ ಅನಿವಾರ್ಯತೆ ಇದೆ.
ಹುಲಿ ವ್ಯಾಘ್ರನ ಅಟ್ಟಹಾಸವನ್ನು ತಪ್ಪಿಸಲು ಸರ್ಕಾರ ಶಾಶ್ವತ ಪರಿಹಾರ ಕ್ರಮವನ್ನು ತೆಗೆದುಕೊಳ್ಬೇಕಂತ ಹೇಳಿ ಆ ಭಾಗದ ಜನತೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆ ಪೊನ್ನಂಪೇಟೆ ಜನತೆಗೂ ಹುಲಿಗಳಿಗೂ ಅದೇನ್ ಸಂಬಂಧನೋ ಗೊತ್ತಿಲ್ಲ. ಪ್ರತಿ ವರ್ಷ ಈ ಭಾಗದ ಜನರನ್ನ ವ್ಯಾಘ್ರಗಳು ಇನ್ನಿಲ್ಲದಂತೆ ಕಾಡ್ತಾ ಇದ್ದಾವೆ. ಮಳೆಗಾಲ ಮುಗಿತಾ ಇದ್ದ ಹಾಗೇನೆ ಮತ್ತೆ ಈ ಹುಲಿಗಳು ಗ್ರಾಮಗಳಿಗೆ ಎಂಟ್ರಿ ಕೊಡ್ತಾ ಇದ್ದಾವೆ. ಕೊಡಗು ಜಿಲ್ಲೆಯಲ್ಲಿ ಹುಲಿಗಳ ಹಾವಳಿ ಮತ್ತೆ ಆರಂಭವಾಗಿದೆ. ಅದರಲ್ಲೂ ಪೊನ್ನಂಪೇಟೆ ತಾಲೂಕಿನಲ್ಲಿ ಹುಲಿಗಳ ಹಾವಳಿ ಹೆಚ್ಚಾಗಿರುವಂಥದ್ದು. ಪೊನ್ನಂಪೇಟೆ ತಾಲೂಕಿನಲ್ಲಿ ವ್ಯಾಘ್ರ ಉಪಟಳ. ಹುಲಿಗಳ ಸೆರೆಗೆ ಗ್ರಾಮಸ್ಥರ ಒಕ್ಕೊರಲಿನ ಆಗ್ರಹ. ಕೊಡಗು ಜಿಲ್ಲೆಯಲ್ಲಿ ಮಳೆಗಾಲ ಮುಗಿತಾ ಇದ್ದಂತೆ ಹುಲಿಗಳು ಕಾಡಿನಿಂದ ನಾಡಿಗೆ ಎಂಟ್ರಿ ಕೊಡ್ತಾ ಇವೆ. ಪೊನ್ನಂಪೇಟೆ ತಾಲೂಕಿನ ಜನರು ಆತಂಕದಲ್ಲೇ ಕಾಲವನ್ನು ಕಳೀತಾ ಇದ್ದಾರೆ. ಮಳೆ ಬಿಡುವು ನೀಡ್ತಾ ಇದ್ದಂತೆ ಅಲ್ಲಲ್ಲಿ ಕಾಣಿಸಿಕೊಳ್ಳುವಂತಹ ವ್ಯಾಘ್ರಗಳು ಜಾನುವಾರುಗಳನ್ನು ಬಲಿ ಪಡಿತಾ ಇವೆ. ಅರಣ್ಯ ಇಲಾಖೆ ಪರಿಹಾರವನ್ನು ನೀಡಿ ಕೈ ತೊಳೆದುಕೊಳ್ಳುತ್ತಾ ಇದೆ. ಹುಲಿ ಹಾವಳಿಗೆ ಬ್ರೇಕ್ ಹಾಕಲು ಯಾವುದೇ ಶಾಶ್ವತ ಕ್ರಮ ತೆಗೆದುಕೊಂಡಿಲ್ಲ. ಅದಕ್ಕೆ ಸರಿಯಾದಂಥ ಕ್ರಮ ಜರುಗಿಸ್ಬೇಕು. ಇವಾಗ ನದಿ ಭಾಗದಲ್ಲಿ ಮೊದಲಿನ ಕಾಲದಲ್ಲಿ ಕಾಡಿರೋದು, ಈಗ ಒತ್ತುವರಿಯಾಗಿದೆ. ಈ ಕಾಡನ್ನ ಇದ್ದಿದೆ ಅಂದರೆ ಅದು ಬಂದು ಹೋಗೋದು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಅದರಿಂದ ಅದು ಈ ಕಾಡು ಕಾಣದೆ ಅದು ತೋಟಗಳಿಗೆ ಬರುವಂಥದ್ದು ಆಗ್ತಾಯಿದೆ. ಆದರೆ ಅದಕ್ಕೆ ಕ್ರಮ ಜರುಗಿಸ್ಲಿಕ್ಕೆ ಕೂಡ ನಾವು ಇವತ್ತು ಆಲೋಚನೆಗಳನ್ನು ಮಾಡ್ತಾಯಿದ್ದೀವಿ. ಖಂಡಿತವಾಗಿ ಸ್ಥಳೀಯರ ಹೆಚ್ಚು ಪಾತ್ರ ಇರ್ತದೆ ಅದರಲ್ಲಿ. ಅವರೆಲ್ಲರೂ ಕೂಡ ಸಹಕರಿಸಿದರೆ ಈ ಹುಲಿಗಳು ತೋಟಗಳಿಗೆ ಬರದಂಥ ರೀತಿಯಲ್ಲಿ ನಾವು ಕಾಡು ಪ್ರದೇಶವನ್ನು ನಿರ್ಮಾಣ ಮಾಡಬೇಕಾಗುತ್ತೆ. ಹುಲಿಗಳ ದಾಳಿಗೆ ಹೆದರಿ ಕಾರ್ಮಿಕರು ಕೆಲಸಕ್ಕೆ ಹೋಗಲ್ಲ. ವಿದ್ಯಾರ್ಥಿಗಳು ಶಾಲೆಗೆ ಹೋಗೋಕ್ಕೂ ಕೂಡ ಭಯಪಡ್ತಾ ಇದ್ದಾರೆ. ಕಳೆದ 5 ವರ್ಷಗಳಿಂದ ಹುಲಿಗಳು ನಿರಂತರ ಅಟ್ಟಹಾಸವನ್ನು ನಡೆಸ್ತಾನೇ ಇವೆ. ವೈಜ್ಞಾನಿಕವಾಗಿ ಹುಲಿ ಸೆರೆ ಕಾರ್ಯಾಚರಣೆ ನಡೆಸಬೇಕು ಅನ್ನೋ ಕೂಗು ಜೋರಾಗಿದೆ. ಅತ್ಯುತ್ತಮ ಸಲಕರಣೆಗಳನ್ನ ಬಳಸ್ತಕ್ಕಂಥ ವಿಚಾರ ಮತ್ತು ತಂತ್ರಜ್ಞಾನವನ್ನು ಬಳಸ್ತಕ್ಕಂಥ ವಿಚಾರ ಏನಿದೆ, ಇದರಲ್ಲಿ ಈಗಾಗಲೇ ಅವರು ನಮಗೆ ಅತ್ಯುತ್ತಮ ಸಲಕರಣೆಗಳನ್ನು, ಅತಿ ಹೆಚ್ಚು ಸಿಬ್ಬಂದಿಗಳನ್ನು ಮತ್ತು ನುರಿತ ಮಾವುತರನ್ನು ಮತ್ತು ಕಾವಾಡಿಗಳನ್ನು, ಆನೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಈಗ ತಂತ್ರಜ್ಞಾನದ ಬಳಕೆಯ ವಿಚಾರವೂ ಕೂಡ ಅವರು ಈಗಾಗಲೇ ಬಂದು ಮಾರ್ಗದರ್ಶನ ಕೊಟ್ಟು ಹೋಗಿದ್ದಾರೆ. ತಂತ್ರಜ್ಞಾನದ ಬಳಕೆ ಈ ಹುಲಿ ಸಂಚಾರ ಏನಿದೆ ಅದಕ್ಕೆ ತಂತ್ರಜ್ಞಾನದ ಬಳಕೆ ಅತಿ ಹೆಚ್ಚು ಆಗಬೇಕು ಅಂತ ಹೇಳ್ತಕ್ಕಂಥದ್ದು. ಜಾನುವಾರುಗಳ ರುಚಿ ಕಂಡಿರುವಂತಹ ವ್ಯಾಘ್ರ ಗ್ರಾಮಕ್ಕೆ ಲಗ್ಗೆಡ್ತಾ ಇವೆ. ಹುಲಿ ಆತಂಕದ ನಡುವೆ ಜನರು ಜೀವನ ಸಾಗಿಸಬೇಕಾದ ಅನಿವಾರ್ಯತೆ ಇದೆ. ಹುಲಿ ವ್ಯಾಘ್ರನ ಅಟ್ಟಹಾಸವನ್ನು ತಪ್ಪಿಸಲು ಸರ್ಕಾರ ಶಾಶ್ವತ ಪರಿಹಾರ ಕ್ರಮವನ್ನು ತೆಗೆದುಕೊಳ್ಬೇಕಂತ ಹೇಳಿ ಆ ಭಾಗದ ಜನತೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಈಗಾಗಲೇ ಬಂದು ಮಾರ್ಗದರ್ಶನ ಕೊಟ್ಟು ಹೋಗಿದ್ದಾರೆ. ತಂತ್ರಜ್ಞಾನದ ಬಳಕೆ ಈ ಹುಲಿ ಸಂಚಾರ ಏನಿದೆ ಅದಕ್ಕೆ ತಂತ್ರಜ್ಞಾನದ ಬಳಕೆ ಅತಿ ಹೆಚ್ಚು ಆಗಬೇಕು ಅಂತ ಹೇಳ್ತಕ್ಕಂಥದ್ದು. ಜಾನುವಾರುಗಳ ರುಚಿ ಕಂಡಿರುವಂತಹ ವ್ಯಾಘ್ರ ಗ್ರಾಮಕ್ಕೆ ಲಗ್ಗೆಡ್ತಾ ಇವೆ. ಹುಲಿ ಆತಂಕದ ನಡುವೆ ಜನರು ಜೀವನ ಸಾಗಿಸಬೇಕಾದ ಅನಿವಾರ್ಯತೆ ಇದೆ. ಹುಲಿ ವ್ಯಾಘ್ರನ ಅಟ್ಟಹಾಸವನ್ನು ತಪ್ಪಿಸಲು ಸರ್ಕಾರ ಶಾಶ್ವತ ಪರಿಹಾರ ಕ್ರಮವನ್ನು ತೆಗೆದುಕೊಳ್ಬೇಕಂತ ಹೇಳಿ ಆ ಭಾಗದ ಜನತೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.